ಜೀವನದ ಆಳವಾದ ಸತ್ಯಗಳು ಮತ್ತು ಬಲವಾದ ಮನಸ್ಸಿನ ರಹಸ್ಯಗಳು. ಡೀಪ್ ಲೈಫ್ ಟ್ರೂತ್ಸ್ ಆ್ಯಂಡ್ ಮೆಂಟಲ್ ಸ್ಟ್ರೆಂತ್. ಮೊದಲನೆಯ ಸತ್ಯ, ಬೇರೆಯವರಿಂದ ಅತಿಯಾಗಿ ನಿರೀಕ್ಷಿಸಬೇಡಿ. ದ ಟ್ರ್ಯಾಪ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಮನುಷ್ಯನಿಗೆ ಅತಿ ಹೆಚ್ಚು ನೋವು ನೀಡುವುದು ಜೀವನದ ಕಠಿಣ ಪರಿಸ್ಥಿತಿಗಳಲ್ಲ, ಬದಲಿಗೆ ತಾನು ನಂಬಿದ ಜನರ ಬಗ್ಗೆ ಮನಸ್ಸಿನಲ್ಲಿ ಸೃಷ್ಟಿಸಿಕೊಂಡ ಸುಂದರ ನಿರೀಕ್ಷೆಗಳು. ನಾವು ಯಾರನ್ನಾದರೂ ಮನಸಾರೆ ಪ್ರೀತಿಸಿದಾಗ ಅಥವಾ ಅವರ ಕಷ್ಟದಲ್ಲಿ ಜೊತೆಯಾಗಿ ನಿಂತಾಗ, ನಮಗೆ ಕಷ್ಟ ಬಂದಾಗ ಅವರು ನಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಎಂದು ಸಹಜವಾಗಿ ಆಶಿಸುತ್ತೇವೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಆಲೋಚನಾ ಶಕ್ತಿ, ಮೌಲ್ಯಗಳು ಮತ್ತು ಆದ್ಯತೆಗಳು ಬೇರೆ ಬೇರೆಯಾಗಿರುತ್ತವೆ. ಎಲ್ಲರೂ ನಿಮ್ಮಂತೆಯೇ ಯೋಚಿಸಬೇಕು ಅಥವಾ ನಿಮ್ಮಷ್ಟೇ ಪ್ರಾಮಾಣಿಕವಾಗಿರಬೇಕು ಎಂದೇನೂ ಇಲ್ಲ. ಪ್ರೀತಿಸಿ, ನಿಸ್ವಾರ್ಥವಾಗಿ ಸಹಾಯ ಮಾಡಿ, ಒಳ್ಳೆಯವರಾಗಿರಿ. ಆದರೆ ಪ್ರತಿಯಾಗಿ ಅದೇ ರೀತಿಯ ಸ್ಪಂದನೆ ಸಿಗುತ್ತದೆ ಎಂದು ಲೆಕ್ಕ ಹಾಕಬೇಡಿ. ನಿಮ್ಮ ನಿರೀಕ್ಷೆಗಳು ಕಡಿಮೆಯಾದಂತೆ ಜೀವನದಲ್ಲಿ ನಿರಾಶೆ ಮತ್ತು ನೋವು ಕೂಡ ತಾನಾಗಿಯೇ ಮಾಯವಾಗುತ್ತದೆ. ಎರಡನೇ ಸತ್ಯ, ಜೀವನ ಯಾವಾಗಲೂ ನ್ಯಾಯಯುತವಾಗಿರುವುದಿಲ್ಲ. ಲೈಫ್ ಈಸ್ ನಾಟ್ ಆಲ್ವೇಸ್ ಅ ಫೇರ್. ನಾವು ಒಳ್ಳೆಯವರಾಗಿದ್ದರೆ ನಮ್ಮ ಜೀವನದಲ್ಲೂ ಒಳ್ಳೆಯದೇ ನಡೆಯುತ್ತದೆ ಎಂದು ನಾವೆಲ್ಲರೂ ಬಾಲ್ಯದಿಂದಲೂ ನಂಬಿಕೊಂಡು ಬಂದಿರುತ್ತೇವೆ. ಆದರೆ ವಾಸ್ತವ ಲೋಕದ ನಿಯಮಗಳು ಬೇರೆ ರೀತಿಯಲ್ಲಿ ಇದ್ದಾವೆ. ಕೆಲವರು ಹಗಲಿರುಳು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಸೋಲು ಅವರನ್ನು ಬೆಂಬಿಡದೆ ಕಾಡಬಹುದು. ಯಾವುದೇ ತಪ್ಪು ಮಾಡದಿದ್ದರೂ ಸಂಬಂಧಗಳು ಮುರಿದು ಹೋಗಬಹುದು ಅಥವಾ ನಮ್ಮ ಪ್ರೀತಿ ಪಾತ್ರರೇ ದೂರವಾಗಬಹುದು. ರೈತ ವರ್ಷ ಪೂರ್ತಿ ಬೆವರು ಸುರಿಸಿ ಬೆಳೆದ ಬೆಳೆ ಅನಿರೀಕ್ಷಿತ ಮಳೆಯಿಂದ ನಾಶವಾದಂತೆ ಜೀವನದಲ್ಲೂ ಅನ್ಯಾಯಗಳು ನಡೆಯಬಹುದು. ಯಾಕೆ ನನ್ನ ಜೊತೆಯೇ ಹೀಗಾಗುತ್ತಿದೆ ಎಂದು ಹತ್ತುಕೊಂಡು ಕೂರುವುದರಿಂದ ಪರಿಸ್ಥಿತಿ ಬದಲಾಗುವುದಿಲ್ಲ. ಬದಲಿಗೆ ಈ ನೋವಿನಿಂದ ನಾನು ಯಾವ ಪಾಠ ಕಲಿಯಬಹುದು ಎಂದು ಯೋಚಿಸಿ ಮುಂದೆ ಸಾಗಿದಾಗ ಮನಸ್ಸು ವಜ್ರದಂತೆ ಗಟ್ಟಿಯಾಗುತ್ತದೆ. ಮೂರನೇ ಸತ್ಯ, ಪ್ರೀತಿ ಅಥವಾ ಮಾನ್ಯತೆಗಾಗಿ ಓಡಾಡಬೇಡಿ. ಸ್ಟಾಪ್ ಚೇಸಿಂಗ್ ವ್ಯಾಲಿಡೇಷನ್. ಮನುಷ್ಯನ ಅತಿ ದೊಡ್ಡ ಆಸೆಗಳಲ್ಲಿ ಹಣ ಮತ್ತು ಯಶಸ್ಸಿನಷ್ಟೇ ಪ್ರಾಮುಖ್ಯತೆ ಪಡೆದಿರುವುದು ತನ್ನನ್ನು ಯಾರಾದರೂ ಪ್ರೀತಿಸಬೇಕು, ಗೌರವಿಸಬೇಕು ಎಂಬ ಹಂಬಲ. ಆದರೆ ಈ ಆಸೆ ಅತಿರೇಕಕ್ಕೆ ಹೋದಾಗ ನಾವು ನಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳುತ್ತೇವೆ. ಒಬ್ಬ ವ್ಯಕ್ತಿಯ ಒಪ್ಪಿಗೆಗಾಗಿ ಅಥವಾ ಸಂದೇಶಕ್ಕಾಗಿ ಕಾಯುತ್ತಾ ನಿಮ್ಮ ಇಡೀ ದಿನವನ್ನು ವ್ಯರ್ಥ ಮಾಡಿಕೊಳ್ಳುತ್ತೀರಿ. ಆದರೆ ನೆನಪಿಡಿ, ಅರ್ಥ ಮಾಡಿಕೊಳ್ಳುವ ಮನಸ್ಸೇ ಇಲ್ಲದ ವ್ಯಕ್ತಿಗೆ 1000 ಬಾರಿ ವಿವರಿಸಿದರೂ ಅದು ವ್ಯರ್ಥವೇ ಸರಿ. ಎಷ್ಟೇ ಪ್ರಯತ್ನಿಸಿದರೂ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಸ್ವಯಂ ಮೌಲ್ಯವನ್ನು ಬೇರೆಯವರ ಮೆಚ್ಚುಗೆಯಲ್ಲಿ ಹುಡುಕಬೇಡಿ. ನಿಮ್ಮನ್ನು ಕಳೆದುಕೊಳ್ಳುವ ಭಯವಿರುವವರನ್ನು ಮಾತ್ರ ನಿಮ್ಮ ಜೀವನದಲ್ಲಿ ಬಿಗಿಯಾಗಿ ಹಿಡಿದುಕೊಳ್ಳಿ. ನಿಜವಾದ ಪ್ರೀತಿ ನಿಮ್ಮಿಂದ ದೂರ ಓಡುವುದಿಲ್ಲ, ಬದಲಿಗೆ ನಿಮ್ಮತ್ತ ಗೌರವದಿಂದ ನಡೆದು ಬರುತ್ತದೆ. ನಾಲ್ಕನೇ ಸತ್ಯ, ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಿರಿ. ಮಾಸ್ಟರ್ ಯುವರ್ ಎಮೋಷನ್ಸ್. ನಮ್ಮ ಜೀವನದ ಟ್ರ್ಯಾಕ್ ತಪ್ಪಿಸುವುದು ಹೊರಗಿನ ಕಷ್ಟಗಳಲ್ಲ, ಆ ಕಷ್ಟದ ಸಮಯದಲ್ಲಿ ನಮ್ಮ ಆವೇಶದ ನಡವಳಿಕೆಗಳು ಮತ್ತು ಆತುರದ ನಿರ್ಧಾರಗಳು. ಒಂದು ಕ್ಷಣದ ಕೋಪ ವರ್ಷಗಳ ಕಾಲ ಪ್ರೀತಿಯಿಂದ ಕಟ್ಟಿದ ಸಂಬಂಧವನ್ನು ಒಂದೇ ನಿಮಿಷದಲ್ಲಿ ಧೂಳಿಪಟ ಮಾಡಬಹುದು. ಅದೇ ರೀತಿ ಅತಿಯಾದ ದುಃಖದಲ್ಲಿ ಅಥವಾ ಅತಿಯಾದ ಸಂತೋಷದಲ್ಲಿ ನೀಡುವ ಮಾತುಗಳು ಮುಂದೆ ದೊಡ್ಡ ಪಶ್ಚಾತ್ತಾಪಕ್ಕೆ ದಾರಿ ಮಾಡಿಕೊಡುತ್ತವೆ. ಕೋಪದಲ್ಲಿ ಎಂದಿಗೂ ಉತ್ತರ ನೀಡಬೇಡಿ. ದುಃಖದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಅತಿಯಾದ ಖುಷಿಯಲ್ಲಿ ಯಾರಿಗೂ ಸುಲಭವಾಗಿ ಮಾತು ಕೊಡಬೇಡಿ. ಭಾವನೆಗಳು ಒಳ್ಳೆಯ ಸೇವಕರು, ಆದರೆ ಕೆಟ್ಟ ಮಾಲೀಕರು. ಆದ್ದರಿಂದ ನಿಮ್ಮ ಭಾವನೆಗಳನ್ನು ನಿಮ್ಮ ಜೀವನವನ್ನು ಆಳಲು ಬಿಡಬೇಡಿ. ಐದನೇ ಸತ್ಯ, ಎಲ್ಲವೂ ಅಸ್ತವ್ಯಸ್ತವಾಗಿದ್ದಾಗಲೂ ಶಾಂತವಾಗಿರಿ. ಮೇಂಟೈನ್ ಇನ್ನರ್ ಕಾಮ್.
ಹಣಕಾಸಿನ ಸಮಸ್ಯೆ, ಕೌಟುಂಬಿಕ ಕಲಹ, ಆರೋಗ್ಯದ ಸಮಸ್ಯೆಗಳು ಇವೆಲ್ಲವೂ ಒಮ್ಮೆಲೆ ಬಂದಪ್ಪಳಿಸಿದಾಗ ಯಾರಿಗೆ ತಾನೇ ಭಯವಾಗುವುದಿಲ್ಲ. ಆದರೆ ಆತಂಕದಿಂದ ಯಾವತ್ತೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಸಾಗರದ ಮೇಲೆ ಎಷ್ಟೇ ದೊಡ್ಡ ಬಿರುಗಾಳಿ ಬೀಸಿ ಅಲೆಗಳು ಅಬ್ಬರಿಸಿದರೂ ಸಮುದ್ರದ ಆಳ ಮಾತ್ರ ಸದಾ ಶಾಂತವಾಗಿರುತ್ತದೆ. ಮಾನಸಿಕವಾಗಿ ಸದೃಢವಾಗಿರುವ ವ್ಯಕ್ತಿಯ ಮನಸ್ಥಿತಿಯು ಹಾಗೆಯೇ ಇರುತ್ತದೆ. ಹೊರಗಿನ ಪರಿಸ್ಥಿತಿ ಎಷ್ಟೇ ಗದ್ದಲಮಯವಾಗಿದ್ದರೂ ಒಳಗಿನ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ. ಗಾಬರಿಯಿಂದ ಸಮಸ್ಯೆ ದೊಡ್ಡದಾಗಿ ಕಾಣುತ್ತದೆ ವಿನಃ ಕರಗೋದಿಲ್ಲ ಅಥವಾ ಕಡಿಮೆಯಾಗುವುದಿಲ್ಲ. ಪರಿಸ್ಥಿತಿ ಎಷ್ಟೇ ಕಾಂಪ್ಲಿಕೇಟೆಡ್ ಆಗಿದ್ದರೂ ಅದಕ್ಕೊಂದು ದಾರಿ ಇದ್ದೇ ಇರುತ್ತದೆ ಎಂಬ ನಂಬಿಕೆಯಿಂದ ಶಾಂತವಾಗಿ ಯೋಚಿಸಿ ಸ್ಪಷ್ಟ ಆಲೋಚನೆ ಮಾತ್ರ ಪರಿಹಾರವನ್ನು ತರುತ್ತದೆ. 6ನೇ ಸತ್ಯ, ಎಲ್ಲವನ್ನೂ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಡೋಂಟ್ ಟೇಕ್ ಥಿಂಗ್ಸ್ ಪರ್ಸ್ನಲಿ. ಯಾರಾದರೂ ನಿಮ್ಮ ಬಳಿ ಒರಟಾಗಿ ಮಾತನಾಡಿದರೆ ಅಥವಾ ಮುಖ ತಿರುಗಿಸಿಕೊಂಡು ಹೋದರೆ ತಕ್ಷಣವೇ ನನ್ನಿಂದಲೇ ಏನಾದರೂ ತಪ್ಪಾಯಿತಾ ಎಂದು ನಿಮ್ಮನ್ನು ನೀವು ಮೂದಲಿಸಿಕೊಳ್ಳುತ್ತೀರಿ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರೂ ನಿಮ್ಮ ಬಗ್ಗೆಯೇ ಆಲೋಚಿಸುತ್ತಾ ಕೂತಿಲ್ಲ. ಅವರಿಗೆ ಅವರದೇ ಆದ ಕಚೇರಿಯ ಒತ್ತಡಗಳು, ಕುಟುಂಬದ ಸಮಸ್ಯೆಗಳು ಅಥವಾ ಮಾನಸಿಕ ಹೋರಾಟಗಳು ಇರುತ್ತವೆ. ಅವರ ಸಿಟ್ಟು ಅಥವಾ ಮೌಲ್ಯರಹಿತ ವರ್ತನೆಗಳು ನಿಮ್ಮ ಮೇಲೆ ಇರುವ ಕೋಪಗಿಂತ ಹೆಚ್ಚಾಗಿ ಅವರ ಮನಸ್ಸಿನೊಳಗೆ ನಡೆಯುತ್ತಿರುವ ಯುದ್ಧದ ಪ್ರತಿಬಿಂಬವಾಗಿರುತ್ತದೆ. ಜನರ ಪ್ರತಿಯೊಂದು ಮಾತನ್ನು ನಿಮ್ಮ ಹೃದಯಕ್ಕೆ ಹಚ್ಚಿಕೊಳ್ಳಬೇಡಿ. ಪ್ರಪಂಚದ ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕು ಅಥವಾ ಮೆಚ್ಚಿಕೊಳ್ಳಬೇಕು ಎಂಬ ಯಾವ ನಿಯಮವೂ ಇಲ್ಲ. ಈ ಸತ್ಯ ಅರಿತ ದಿನ ಮನಸ್ಸು ಹಗುರವಾಗುತ್ತದೆ. 7ನೇ ಸತ್ಯ, ವಿಷಕಾರಿ ಜನರಿಂದ ದೂರವಿರಿ. ದ ಪವರ್ ಆಫ್ ವಾಕಿಂಗ್ ಅವೇ. ನಾವು ಎಲ್ಲರ ಜೊತೆಗೂ ಒಳ್ಳೆಯವನಾಗಿರಬೇಕು ಎಂಬ ಕಾರಣಕ್ಕಾಗಿ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಸಿಯುವ ಜನರೊಂದಿಗೂ ಸಂಬಂಧವನ್ನು ಮುಂದುವರಿಸಲು ಪ್ರಯತ್ನಿಸುತ್ತೇವೆ. ಕೆಲವು ಜನರು ನಿಮ್ಮ ಜೊತೆಗಿದ್ದು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಾರೆ, ನಿಮ್ಮ ಕನಸುಗಳನ್ನು ಹೀಯಾಳಿಸುತ್ತಾರೆ ಮತ್ತು ನೀವು ಸೋತಾಗ ಅಪಹಾಸ್ಯ ಮಾಡುತ್ತಾರೆ. ಅಂಥವರ ಒಡನಾಟ ಮತ್ತು ಸಂತೋಷವನ್ನು ಹನಿ ಹನಿಯಾಗಿ ನುಂಗಿ ಹಾಕುತ್ತವೆ. ಮರವು ಸಮೃದ್ಧವಾಗಿ ಬೆಳೆಯಲು ಒಣಗಿದ ಮತ್ತು ಕೊಳೆತ ಕೊಂಬೆಗಳನ್ನು ಕತ್ತರಿಸಿ ಹಾಕುವುದು ಎಷ್ಟು ಅವಶ್ಯವೋ ಹಾಗೆಯೇ ನಿಮ್ಮ ಮಾನಸಿಕ ನೆಮ್ಮದಿಗಾಗಿ ನಕಾರಾತ್ಮಕ ಜನರಿಂದ ದೂರವಿರುವುದು ಸ್ವಾರ್ಥವಲ್ಲ, ಅದು ನಿಮ್ಮ ಮೇಲಿರುವ ಜವಾಬ್ದಾರಿ. 8ನೇ ಸತ್ಯ, ಸಮಸ್ಯೆಗಳಿಗಿಂತ ಪರಿಹಾರಗಳ ಮೇಲೆ ಗಮನ ಕೊಡಿ. ಫೋಕಸ್ ಆನ್ ಸೊಲ್ಯೂಷನ್ಸ್, ನಾಟ್ ಅ ಪ್ರಾಬ್ಲಮ್ಸ್. ಸಮಸ್ಯೆ ಎದುರಾದ ತಕ್ಷಣ ಯಾಕೆ ನನ್ನದೇ ಅದೃಷ್ಟ ಹೀಗಿದೆ, ಹೀಗಾಗಬಾರದಿತ್ತು ಎಂದು 100 ಬಾರಿ ಅದೇ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಾ ಸಮಯ ಕಳೆಯುತ್ತೇವೆ. ನಡೆದು ಹೋದ ಭೂತಕಾಲವನ್ನು ಅಥವಾ ಕಷ್ಟದ ಪರಿಸ್ಥಿತಿಯನ್ನು ಕೇವಲ ಆಲೋಚನೆಗಳಿಂದ ಹಿಂತಿರುಗಿಸಲು ಸಾಧ್ಯವಿಲ್ಲ. ಸಮಸ್ಯೆಗಳ ಬಗ್ಗೆಯೇ ಚಿಂತಿಸುತ್ತಾ ಕುಳಿತರೆ ನಿಮ್ಮ ಧೈರ್ಯ ಕುಸಿಯುತ್ತದೆ. ಈಗ ನನ್ನ ಮುಂದಿರುವ ದಾರಿ ಏನು, ಈ ಪರಿಸ್ಥಿತಿಯಿಂದ ಹೊರಬರಲು ನಾನು ಏನು ಮಾಡಬೇಕೆಂಬ ಪರಿಹಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಿ. ಪರಿಹಾರದ ಕಡೆ ಹೆಜ್ಜೆ ಇಟ್ಟಾಗ ಮಾತ್ರ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ. 9ನೇ ಸತ್ಯ, ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ನೀವು ನಂಬಿ. ಬಿಲೀವ್ ಇನ್ ಯುವರ್ ಸೆಲ್ಫ್ ಅಬೋವ್ ಆಲ್. ಜೀವನದ ಒಂದು ಹಂತದಲ್ಲಿ ಇಡೀ ಜಗತ್ತೇ ನಿಮ್ಮ ವಿರುದ್ಧ ನಿಂತಂತೆ ಭಾಸವಾಗಬಹುದು. ನಿಮ್ಮ ಕನಸುಗಳನ್ನು ಕಂಡು ಜನ ನಗಬಹುದು, ನಿಮ್ಮ ಸಾಮರ್ಥ್ಯವನ್ನು ಅನುಮಾನಿಸಬಹುದು. ಅಂಥ ಕತ್ತಲೆಯ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸುವುದು ಬೇರೆಯವರ ಸಾಂತ್ವನದ ಮಾತಲ್ಲ, ಬದಲಿಗೆ ನಿಮ್ಮ ಮೇಲಿರುವ ನಿಮ್ಮದೇ ಆದ ದೃಢವಾದ ನಂಬಿಕೆ. ಜಗತ್ತು ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ, ನೀವೇ ನಿಮ್ಮನ್ನು ಅನುಮಾನಿಸಲು ಶುರು ಮಾಡಿದರೆ ಅಲ್ಲಿಂದಲೇ ನಿಮ್ಮ ಅಸಲಿ ಸೋಲು ಆರಂಭವಾಗುತ್ತದೆ. ನಿಮ್ಮ ಜೀವನದ ಅತಿ ದೊಡ್ಡ ಶಕ್ತಿ ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮೊಳಗಿನ ಆತ್ಮವಿಶ್ವಾಸದಿಂದ ಜನಿಸುತ್ತದೆ. ನಿಮ್ಮನ್ನು ನೀವು ನಂಬಿ ಒಂದು ಹೆಜ್ಜೆ ಮುಂದೆ ಇಡಿ, ಬಾಕಿ ದಾರಿಯನ್ನು ಜೀವನವೇ ತೋರಿಸಿಕೊಡುತ್ತದೆ. ಅಂತಿಮ ಜೀವನದ ಸತ್ಯ, ಮೆಂಟಲ್ ಆಗಿ ಸ್ಟ್ರಾಂಗ್ ಆಗಿರುವುದಂದರೆ ಕಣ್ಣೀರು ಬರದೇ ಇರುವುದಲ್ಲ, ನೋವಿದ್ದರೂ ಮತ್ತೆ ಎದ್ದು ನಿಲ್ಲುವುದು. ಪ್ರತಿ ಮೋಸ, ಪ್ರತಿ ಸೋಲು, ಪ್ರತಿ ನಿರಾಶೆ, ಪ್ರತಿ ಕಣ್ಣೀರು ನಮ್ಮನ್ನು ನಿಧಾನವಾಗಿ ಗಟ್ಟಿಯಾಗಿಸುತ್ತದೆ. ಆದ್ದರಿಂದ ಲೈಫ್ ಎಷ್ಟೇ ಬಾರಿ ಕೆಳಗೆ ಬೀಳಿಸಿದರೂ
ನಿಮ್ಮನ್ನು ನೀವು ನಂಬಿಕೊಂಡು ಮತ್ತೆ ಎದ್ದು ನಿಲ್ಲಿ. ಯಾಕೆಂದರೆ ಲೈಫ್ ನಿಮ್ಮನ್ನು ಎಷ್ಟು ಬಾರಿಗೆ ಕೆಳಗೆ ಬಿಡಿಸುತ್ತದೆ ಅನ್ನೋದು ಮುಖ್ಯವಲ್ಲ, ಪ್ರತಿ ಬಾರಿ ನೀವು ಮತ್ತೆ ಎದ್ದು ನಿಲ್ಲುತ್ತೀರಾ ಅನ್ನೋದೇ ನಿಮ್ಮ ನಿಜವಾದ ಶಕ್ತಿ. ಜಯ ರಾಧೆ ಕೃಷ್ಣ.